ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಾಗತ ಸುಸ್ವಾಗತ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ಟ್ರೇಡಿಂಗ್ ವಿಡಿಯೋಗೆ. ಇವತ್ತು ಡೇಟ್ ಬಂದು ಫೆಬ್ರವರಿ 3ನೇ ತಾರೀಕು. ಇವತ್ತು ನಾನು ಒಂದು ಟ್ರೇಡ್ನ ತೊಗೊಂಡಿದ್ದೆ, ಯಾವುದಂತ ತೋರಿಸ್ತೀನಿ. ಆ ಒಂದು ಟ್ರೇಡ್ನಲ್ಲಿ ನನಗೆ ಇಲ್ಲ ಅಂದರೂ ₹350 ಪ್ಲಸ್ ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ಯಾವ ರೀತಿ ಬುಕ್ನ ಮಾಡಿದ್ದೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಒಂದು ಚಾನಲ್ನಲ್ಲಿ ಇದೇ ರೀತಿಯಾದ ಒಂದು ಟ್ರೇಡಿಂಗ್ ವಿಡಿಯೋನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ. ನಾನು ಇಕ್ವಿಟಿ ಒಂದು ಟ್ರೇಡ್ನ ಮಾಡಿದೆ, ಯಾವ ರೀತಿ ಒಂದು ಟ್ರೇಡ್ನ ಮಾಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಪೊಸಿಷನ್ ಬಂದರೆ ನೋಡ್ಬೋದು ನೀವು, ₹353 ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ಅದು ಯಾವ ರೀತಿ ಬುಕ್ ಮಾಡಿದ್ದೇನೆ ಅಂದರೆ, ಹಿಂದೂಸ್ತಾನ್ ಜಿಂಕ್ ಎಂಬ ಒಂದು ಸ್ಟಾಕ್ನ ತೊಗೊಂಡಿದ್ದೆ. ಯಾವ ರೀತಿ ತೊಗೊಂಡಿದ್ದೆ, ಎಷ್ಟು ಪ್ರಾಫಿಟ್, ಹೇಗೆ ಬುಕ್ ಮಾಡಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ಬೋದು ನೀವು. ಈಗ ಹೇಳ್ತಿದ್ದೀನಿ, ಯಾವುದೇ ಒಂದು ಈ ಒಂದು ಚಾನಲ್ದಲ್ಲಿ ಈ ಒಂದು ವಿಡಿಯೋದಿಂದ ಯಾವುದೇ ಒಂದು ಟ್ರೇಡಿಂಗ್ ಅಡ್ವೈಸ್ನ ಕೊಡ್ತಾ ಇಲ್ಲ. ನಾನು ಟ್ರೇಡ್ ಮಾಡಿರೋದ ಈ ಒಂದು ವಿಡಿಯೋನ ಮೂಲಕ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಒಂದು ಟ್ರೇಡ್ನ ಮಾಡಿದ್ದೀನಿ ಅಂತ. ಯಾರು ಕೂಡ ನಾನು ಕೂಡ ಟ್ರೇಡಿಂಗ್ ಅಡ್ವೈಸ್ನ ಕೊಡ್ತಾ ಇಲ್ಲ. ಏನಾದರೂ ಮಾತಾಡೋದ್ರಲ್ಲಿ, ಏನಾದರೂ ಹೇಳೋದ್ರಲ್ಲಿ ಮಿಸ್ಟೇಕ್ಗಳಾಗಿದ್ದರೆ ಈಗ ಸಾರಿ ಅಂತ ಹೇಳ್ತಾ ತೋರಿಸ್ತೀನಿ ಬನ್ನಿ, ಯಾವ ರೀತಿ ಒಂದು ಪೊಸಿಷನ್ನ ಬಿಲ್ಡ್ ಮಾಡಿದ್ದೀನಿ ಅಂತ ಈ ಒಂದು ಟ್ರೇಡ್ನಲ್ಲಿ. ನನಗೂ ಕೂಡ ಅಷ್ಟು ನಾಲೆಜ್ ಇಲ್ಲ ಟ್ರೇಡ್ನಲ್ಲಿ, ಈಗ ಸ್ವಲ್ಪ ಕಲಿತಾ ಇದ್ದೀನಿ. ಮಾತಾಡೋದ್ರಲ್ಲಿ ಏನೋ ತಪ್ಪುಗಳಿದ್ರೆ ಇನ್ನೊಮ್ಮೆ ಹೇಳ್ತೀನಿ, ಸಾರಿ ಮತ್ತು ಕ್ಷಮಿಸಿ ಅಂತ. ಪೊಸಿಷನ್ಗೆ ಹೋಗೋಣ ಬನ್ನಿ. ಹಿಂದೂಸ್ತಾನ್ ಜಿಂಕ್ ಎಂಬ ಈ ಒಂದು ಸ್ಟಾಕ್ನ ತೊಗೊಂಡಿದ್ದೀನಿ ನಾನು. ಯಾವಾಗ ತೊಗೊಂಡಿನಿ, ಹ್ಯಾಂಗೆ ತೊಗೊಂಡಿನಿ ಅಂತ ಹೇಳ್ತೀನಿ ರೀ ನಿಮಗೆ. ಚಾರ್ಟ್ನಾಗ ಹೋಗೋದಾದ್ರೆ ಇಲ್ಲಿ ತೋರಿಸ್ತಾನು. ಇದೆ ರೀ ಚಾರ್ಟ. ನಾನು ಪೊಸಿಷನ್ ಇಲ್ಲಿ ಬಿಲ್ಡ್ ಮಾಡಿದ್ದು 618 ಇದ್ದಾಗ ನಾ ಈ ಒಂದು ಸ್ಟಾಕ್ನ ತೊಗೊಂಡಿನಿ ರೀ. ₹618 ಇದ್ದಾಗ ಇದನ್ನು ಸ್ಟಾಪ್ ಲಾಸ್ ಅರೌಂಡ್ 1:1 ಇತ್ತು ಅನಿಸ್ತೈತಿ ಸ್ಟಾಪ್ ಲಾಸ್. ಸಾರಿ, ಇದನ್ನ ಇಲ್ಲಿ ಬುಕ್ ಮಾಡಿಲ್ಲ ಪ್ರಾಫಿಟ್. ನಾನು ಬುಕ್ ಮಾಡಿದ ಪ್ರಾಫಿಟ್ ಎಲ್ಲಿ ಅಂದ್ರೆ ಅರೌಂಡ್ 628 ಎಲ್ಲೋ ಪ್ರಾಫಿಟ್ ಬುಕ್ ಮಾಡಿದ್ದೇನೆ ನಾನು. ಈ ರೀತಿ ಇತ್ತು. 618 ಒಂದು ಸ್ಟಾಕ್ನ ಬೈ ಮಾಡಿದ್ದೆ, ಮ್ಯಾಗ ಹೋಗುತ್ತೆ ಅಂತ. ಸ್ಟಾಪ್ ಲಾಸ್ ನಂದು 611 ನಾ ಇಲ್ಲಿ ಒಂದು ಎಷ್ಟು ಶೇರ್ನ ತೊಗೊಂಡಿದ್ದೆ ಅಂದರೆ ತೋರಿಸ್ತೀನಿ ಬೇರೆ. ಅದನ್ನು ನಾ ಶೇರ್ ತೊಗೊಂಡಿದ್ದೆ ಅಂದರೆ 39 ಶೇರ್ ತೊಗೊಂಡಿನಿ. ಈ ಒಂದು ಸ್ಟಾಕ್ದನ್ನು ₹618 ನನಗೆ ಒಂದು ಪ್ರೈಸ್ ಸಿಕ್ಕಿತ್ತು. 627 ಮಾರೀನಿ. ನೀವು ಎಲ್ಲಿ ಲೆಕ್ಕ ಹಾಕ್ಬೋದು ಎಷ್ಟು ಪಾಯಿಂಟ್ನ ಸಿಕ್ಕಾವತ್ತಿದ್ರಿಂದ. ಮಾತಾಡೋದ್ರಾಗ ಏನಾದ್ರು ತಪ್ಪಾಗ ಕ್ಷಮಿಸ್ರಿ. ನಾ ವಿಡಿಯೋ ಮಾಡತ್ತೇನೆ, ವಿಡಿಯೋ ಮಾಡೋಕೆ ನಂಗೆ ಬರೋದಿಲ್ಲ. ಮತ್ತು ಈ ಟ್ರೇಡ್ದು ಹೇಳಬೇಕಂದ್ರೆ, ಇದು ಟ್ರೇಡಿದು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ನಾ ಅಂದ್ಕೊಂಡಿದ್ದ 1:2 ಅಂತ ಇಟ್ಕೊಂಡಿನಿ. ಅಂದರೆ ಲಾಸ್ ಆದ್ರೆ ₹1 ಲಾಸ್, ಪ್ರಾಫಿಟ್ ಆದರೆ ₹2. ಈ ರೀತಿಯಾಗಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಒಂದು ರೇಷಿಯೋ ಇಟ್ಕೊಂಡಿನಿ ರೀ. ಪರ್ಫೆಕ್ಟಾಗಿ ಏನೋ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆನ. ಪರ್ಫೆಕ್ಟಾಗಿ ಸ್ವಲ್ಪ ತಿಳ್ಕೊಂಡು ಇದ್ರ ಮ್ಯಾಗ ಚಲೋ ತಂಗಿ ವಿಡಿಯೋ ಮಾಡೋಕೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಿಂದ. ಅಂದ್ರೆ ನೆಕ್ಸ್ಟ್ ಅಥವಾ ಮುಂದಿನ ವಿಡಿಯೋದಲ್ಲಿ ಹೇಳೋಕ್ಕೂ ಟ್ರೈ ಮಾಡ್ತೀನಿ ಯಾವ ರೀತಿ ಒಂದು ಟ್ರೇಡ್ ತೊಗೊಂಡೇನತ್ತ. ಈ ಒಂದು ವಿಡಿಯೋದಾಗ ಏನಿಲ್ಲ ರೀ, ಇಷ್ಟ ರೀ. ಯಾವ ರೀತಿ ಒಂದು ಪ್ರಾಫಿಟ್ನ ಬುಕ್ ಮಾಡೀನಿ ಅಂತ ಟ್ರೇಡಿಂಗ್ದಾಗ. ₹4,500 ಕ್ಯಾಪಿಟಲ್ದಿಂದ ಈ ಒಂದು ಟ್ರೇಡ್ ಮಾಡೀನಿ. ಕಲಿ ಸಂಬಂಧ ಅಷ್ಟೇ ಮಾಡತ್ತಾನೆ ಈಗ ಇದನ್ನು ನಾನು. ಈಗ 2-3 ವಿಡಿಯೋ ಹಾಕಿರ್ಬೇಕು ನಾ ಈ ಒಂದು ಚಾನಲ್ದಾಗ. ಪ್ರಾಫಿಟ್ ಆಗಿದ್ದು ಅಷ್ಟೇ, ಲಾಸ್ ಆಗಿಲ್ಲತ್ತಲ್ಲ, ಲಾಸ್ ಆಗೈತಿ ನನಗೂ ಕೂಡ. ಲಾಸ್ ಮಾಡಿದ್ದ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇದೊಂದು ಪ್ರಾಫಿಟ್ ಮಾಡಿದ್ದು ಅಷ್ಟೇ ವಿಡಿಯೋ ಮಾಡ್ತಾನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಲಾಸು ಆಗೈತಿ. ಬೇಕಂದ್ರೆ ನಾ ಹಾಕಿರ್ತಾನೆ ಸ್ಕ್ರೀನ್ಶಾಟ್ ಲಾಸ್ ಆಗಿದ್ದು ಕೂಡ. ಒಮ್ಮೆ ಟ್ರೇಡ್ ಆಪ್ಷನ್ ಟ್ರೇಡ್ ಮಾಡೀನಿ. ನೀವು Nifty 50 ನೋಡ್ಬೋದು ಯಾವ ರೀತಿ ಒಂದು ರ್ಯಾಲಿ ಆಗೈತತ್ತ. 639 ಪ್ಲಸ್ ಪಾಯಿಂಟ್ ಮ್ಯಾಗಿರೈತಿ, ಅಂದರೆ ರ್ಯಾಲಿ ಆಗೈತಿ. ಒಮ್ಮೆ ಇಲ್ಲಿ ಓಪನ್ ಆಗುತ್ತೆ ಮುಂದೆ ಅಷ್ಟು ಕಟ್ಟು ಗ್ಯಾಪ್ ಅಪ್ ಓಪನ್ ಆಗಿತ್ತು. ಯಾರ್ಯಾರು ದೊಡ್ಡ ಟ್ರೇಡರ್ಸ್ ಹೋಲ್ಡ್ ಮಾಡಿರ್ತಾರೋ ಅವ್ರಿಗಂತೂ ಲಕ್ ಅನ್ಬೇಕು. ಲಕ್ ಅಲ್ಲ, ಬಟ್ ರೊಕ್ಕ ಅಂದರೆ ಎಷ್ಟು ಭಾಳ ಅಂದರೆ ಬಾಕಟ್ ಪ್ರಾಫಿಟ್ ಆಗಿರ್ತೈತೆ ಅವ್ರಿಗೆ, ಯಾರ್ಯಾರು ಹೋಲ್ಡ್ ಮಾಡಿರ್ತಾರಲ್ಲ ಅವರೆಲ್ಲ. ಯಾಕಂತ ನೀವು ಗೊತ್ತಿರ್ಬೋದು, ಇಂಡಿಯಾ ಮತ್ತು ಅಮೇರಿಕಾದ ಏನೋ ಟ್ಯಾರಿಫ್ ಕಡಿಮೆ ಆಗಿರಬೇಕು. ಟ್ಯಾರಿಫ್ದಿಂದ ಒಟ್ಟೇನೋ ಆಗಿತ್ತದ. ಅದರಿಂದ ಇದಿಷ್ಟು ರ್ಯಾಲಿ ಆಗಿತ್ತು. ಮತ್ತು ಬಜೆಟ್ದಾಗ ನೋಡ್ಬೇಕಿತ್ತು ನೀವು ಯಾವ ರೀತಿ ಅದು ಮಾರ್ಕೆಟ್ ಪೂರ್ತಿ ಡೌನ್ ಆಗಿತ್ತು, ಎಷ್ಟು ತಳಗೆ ಬಿದ್ದಿತ್ತು ಅಂತ. 700 ಅರೌಂಡ್ 500-600 ಪಾಯಿಂಟ್ ತಳಗೆ ಬಿದ್ದಿತ್ತು. ಎಲ್ಲ ರಿಕವರಿ ಆಗಿ ಮತ್ತೆ ಹೆಚ್ಚಾಗೈತೆ ಅಂತ ಹೇಳ್ಬೋದು. ಹಿಂಗಾರು ಈ ಥರ ಮಾರ್ಕೆಟ್ ತಳ ಬೀಳೋದು ಏರೋದು ಇರತ್ತೈತಿ. ಯಾರ್ಯಾರು ಹೋಲ್ಡ್ ಮಾಡಿದ್ರು ಅವ್ರಿಗೆಲ್ಲ ಅಂತೂ ಪ್ರಾಫಿಟ್ ತಿನ್ನಲಿಲ್ಲ ಬುಕ್ ಮಾಡಿರ್ತಾರೆ. ನಾ ಟ್ರೇಡ್ ಮಾಡಿದ್ದು ಬರೀ ಇಕ್ವಿಟಿ ಟ್ರೇಡ್ ಮಾಡತ್ತೀನಿ, ಅಂದರೆ ಸ್ಟಾಕ್ ತೊಗೋದು ಮಾರೋದು. ಇದು ಆಪ್ಷನ್ ಟ್ರೇಡ್ ಒಳಗೆ ಬರ್ತೈತಿ, ಇದು Nifty 50. ಇದು ಮಾಡಬೇಕಂದ್ರೆ ಭಾಳ ಕಲಿಬೇಕು. ಇಲ್ಲಿಗೆ ರಿಸ್ಕ್ ಭಾಳ ಇರ್ತೈತಿ. ಇದ್ರಾಗ ಲಾಸ್ ಭಾಳ ಲಾಸ್ ಆಕತಿ, ಪ್ರಾಫಿಟ್ ಆದರೂ ಭಾಳ ಪ್ರಾಫಿಟ್ ಆಕತಿ. ಇದನ್ನ ಬಜೆಟ್ ದಿವಸದ ಟ್ರೇಡ್ ಮಾಡೋಕೆ ಹೋಗಿ ಲಾಸ್ ಮಾಡ್ಕೊಂಡೀನಿ. ಅದನ್ನು ಫೋಟೋ ನಿಮಗೆ ಇಲ್ಲಿ ಹಾಕ್ತೀನಿ.
ಸಿಗ್ತಾರೆ ಲಾಸ್ ಸಿಗಿದೆ. ಸೊ ಈಗ ಕಂಟಿನ್ಯೂ ಆಗಿ 4 ಟ್ರೇಡ್ ಮಾಡೀನಿ ನಾನು. 4 ಟ್ರೇಡ್ ಒಳಗೆ 3 ಟ್ರೇಡ್ ಪ್ರಾಫಿಟ್ ಆಗ್ಯಾವು, 2 ಟ್ರೇಡ್ ಲಾಸ್ ಆಗ್ಯಾವು, 3 ಟ್ರೇಡ್ ಲಾಸ್ ಆಗ್ಯಾವು. ಸೊ ಈ ಒಂದು ಚಾನಲ್ದಾಗ ನಾ ಇದೇ ರೀತಿ ಅದು ಟ್ರೇಡಿಂಗ್ ವಿಡಿಯೋನ ಹಾಕ್ತಾ ಇರ್ತೀನಿ. ಲಾಸ್ ಆದ್ರೂ ಹಾಕೋನು, ಪ್ರಾಫಿಟ್ ಆದ್ರೂ ಹಾಕೋನು. ಲಾಸ್ ಆಗಿದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕಡೆ, ಸಾರಿ ರೀ. ಸೊ ಇದೊಂದು ಪ್ರಾಫಿಟ್ ಆಗಿದ್ದು ಮತ್ತೊಂದು ವಿಡಿಯೋ ಮಾಡೀನಿ. ಇಷ್ಟ ರೀ ವಿಡಿಯೋದಾಗ ಮತ್ತೇನಿಲ್ಲ. 5 ದಿವಸದಿಂದ 1 ವಾರದಿಂದ ಟ್ರೇಡಿಂಗ್ ಚಾಲೂ ಮಾಡಿ ಅಂತ ಹೇಳ್ಬೋದು. ಸೊ ಇದೇ 1 ವರ್ಷದಿಂದ ನಮ್ಮ ಟ್ರೇಡಿಂಗ್ ಮಾಡತ್ತೀನಿ. ಸೊ ಭಾಳ ಅಂದ್ರೆ ಭಾಳ ಲಾಸ್ ಮಾಡ್ಕೊಂಡೀನಿ. ಏನು ಹಿಂಗೆ ಡಿಸಿಪ್ಲಿನ್ ಇಲ್ಲದ ಸುಮ್ಮನೆ ಹೆಂಗೆ ಬರುತ್ತೆ ಹಂಗೆ ಟ್ರೇಡಿಂಗ್ ಮಾಡೋದಲ್ಲ, ಲಾಸ್ ಮಾಡ್ಕೊಂಡೀನಿ. ಬಟ್ ಈಗ ಸ್ವಲ್ಪ ರಿಕವರಿ ಮಾಡ್ಕೊಳಕ್ಕೆ ಟ್ರೈ ಮಾಡತ್ತೀನಿ. ಭಾಳ ಅಂದ್ರೆ ಭಾಳ ಲಾಸ್ ಆಗೈತಿ. ರಿಕವರಿ ಮಾಡ್ಕೋಬೇಕಂದ್ರೆ ಭಾಳ ಟೈಮ್ ಆಕತಿ. ಸೊ ಟ್ರೈ ಮಾಡ್ತೀನಿ. ರಿಕವರಿ ಮಾಡ್ಕೋಬೇಕಂತ ಆಡತ್ತಿಲ್ಲ, ಕಳಿಬೇಕಂತಂದು ಒಂದು ಟ್ರೇಡಿಂಗ್ ಮಾಡತ್ತೀನಿ. ಸೊ ಈ ಒಂದು ವಿಡಿಯೋ ಇಲ್ಲಿ ತನಕ ಇಷ್ಟ ರೀ. ಈ ವಿಡಿಯೋದಾಗ ಮತ್ತೇನಿಲ್ಲ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮುಂದಿನ ವಿಡಿಯೋದಾಗ ಮತ್ತು ಟ್ರೇಡ್ ಮಾಡಿದ ಮುಂದಿನ ವಿಡಿಯೋ ಈ ಒಂದು ಚಾನಲ್ದಾಗ ಹಾಕೋನು. ಸೊ ಅದಕ್ಕೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ. ನೀವು ಮತ್ತೊಮ್ಮೆ ಹೇಳ್ತೀನಿ, ವಿಡಿಯೋದಾಗ ಏನಾರು ತಪ್ಪಲಾಗಿದ್ರೆ ಕ್ಷಮಿಸ್ರಿ, ಹೇಳೋದ್ರಾಗ ಏನಾರು ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಸೊ ಮತ್ತು ನಾನು ಸಿಗ್ತೇನೆ ರೀ ಮುಂದಿನ ವಿಡಿಯೋದಾಗ ಇದೊಂದು ರೀತಿಯಾದ ಟ್ರೇಡಿಂಗ್ ವಿಡಿಯೋದೊಂದಿಗೆ. ಸೊ ಅಲ್ಲಿ ತನಕ ಬಾಯ್.